ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗೆ ಕುದುರೆ ವ್ಯಾಪಾರ ನಡೀತಿದ್ಯಾ? ಡಿ.ಕೆ. ಶಿವಕುಮಾರ್ ಎಷ್ಟು ಕುದುರೆಗಳನ್ನ ಖರೀದಿಸೋಕೆ ರೆಡಿ ಆಗವ್ರೆ, ಸಿದ್ದರಾಮಯ್ಯ ಬಣದಲ್ಲಿ ಅದೆಷ್ಟು ಜನ ಕುದುರೆಗಳವ್ರೆ, ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯಾಪಾರಕ್ಕೆ ಸಿದ್ಧವಾಗಿರೋ ಕುದುರೆಗಳು ಯಾವುವು? ಇದು ಸದ್ಯ ನಡೀತಿರುವಂಥ ಚರ್ಚೆ. ಈ ವಿಚಾರವಾಗಿ ಕಾಂಗ್ರೆಸ್ ಅವರೇ ತಲೆ ಕೆಡ್ಸ್ಕೊಂಡಿರೋರು ಬಿಜೆಪಿಯವರು. ಅದೇನೋ ಗೊತ್ತಿಲ್ಲ ರೀ, ಅನಂತ್ ಕುಮಾರ್ ಬಳಿಕ ಬಿಜೆಪಿ ಬಣದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡೋ ನಾಯಕರುಗಳಿಗಿಂತ ಹೆಚ್ಚಾಗಿ ಸರ್ಕಾರವನ್ನ ಅಥವಾ ತಮ್ಮ ಎದುರಾಳಿ ಪಕ್ಷವನ್ನ ಟೀಕಿಸುವ ನಾಯಕರುಗಳೇ ಹೆಚ್ಚು. ತಮ್ಮ ಸಾಮರ್ಥ್ಯದ ಮೇಲೆ ಕೆಲಸ ಮಾಡುವ ನಾಯಕರುಗಳಿಗಿಂತ ಹೆಚ್ಚಾಗಿ ಎದುರಾಳಿಯ ವೀಕ್ನೆಸ್ ಮೇಲೆ ಕೆಲಸ ಮಾಡುವಂಥ ನಾಯಕರುಗಳೇ ಹೆಚ್ಚು. ಪ್ರಹ್ಲಾದ್ ಜೋಶಿ ತುಂಬಾನೇ ಗೌರವಾನ್ವಿತ ಸಚಿವರು, ಕೇಂದ್ರದಲ್ಲಿ ಸದಾ ಪ್ರಧಾನಿ ಮೋದಿಯೊಂದಿಗೆ ಓಡಾಡುವಂತಹ ಸಚಿವರು. ತುಂಬಾ ರೆಸ್ಪೆಕ್ಟ್ ಇದೆ ಪಕ್ಷಾತೀತವಾಗಿ ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ. ಆದರೆ ಅವ್ರು ಮಾಡುವಂತ ಆರೋಪ ಏನಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಹುದ್ದೆ ಕುದುರೆ ಲಾಬಿ ನಡೀತಾ ಐತೆ, ಕುದುರೆ ವ್ಯಾಪಾರ ನಡೀತಾ ಐತೆ ಅಂತ. ಆದರೆ ಸದಾ ಮೋದಿ ವಿರುದ್ಧ ತಿರುಗಿ ಬೀಳುವಂತಹ, ಸದಾ ತಮ್ಮ ಕೆಲಸದಿಂದಲೇ ಚರ್ಚೆಯಲ್ಲಿರುವಂತಹ, ಸದಾ ತಮ್ಮ ಅನುಭವದ ಮೂಲಕವೇ ಕಾರ್ಮಿಕ ಇಲಾಖೆಯನ್ನ ಇಡೀ ದೇಶದಲ್ಲಿ ಮಾದರಿ ಇಲಾಖೆಯಂಗೆ ಮಾಡಿರುವಂತಹ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಗುಡುಗವ್ರೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಬಿಜೆಪಿ ಯಾವತ್ತಿಗೂ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ, ಮುಂದೆ ಬರುತ್ತೆ ಗೊತ್ತಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅನ್ಬಿಟ್ಟು ಬಿಜೆಪಿ 66 ಕುಸ್ತೋಯ್ತು. ಇದೀಗ 65 ಶಾಸಕರು. ಅದರಲ್ಲಿ ಶಿವರಾಮ್ ಹೆಬ್ಬಾರ್, ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ಆಗೋಗ್ಬಿಟ್ಟವ್ರೆ. ಇಂತಹ ಬಿಜೆಪಿ JDS ಒಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಮುಂಬರೋ ಚುನಾವಣೆಗೆ ಸಜ್ಜಾಯ್ತೈತೆ. ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಬಿಜೆಪಿಯ ನಾಯಕರುಗಳೆಲ್ಲರೂ ಸೇರಿ ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡಕ್ ಓಡಾಡ್ತಾರ ಒಗ್ಗಟ್ಟಾಗಿ. ನನಗ್ಯಾಕೋ ಇವೆಲ್ಲ ಬರೋ ಮಾತಲ್ಲ ಅನ್ಸುತ್ತೆ. ಬಿಜೆಪಿ ಅವ್ರು ಒದ್ದಾಡ್ಬಿಟ್ಟು ಮೆಜಾರಿಟಿ ತಗೊಂಡ್ಬಂದ್ಬಿಟ್ಟು ಕುಮಾರಣ್ಣನ್ ಸಿಎಂ ಮಾಡಕ್ಕೆ ಬಿಜೆಪಿ ಅವರೇ ಬಿಡ್ತಾರ ಅನ್ನೋ ಪ್ರಶ್ನೆಗಳು ಖಂಡಿತವಾಗ್ಲೂ ಎದುರಾಗೇ ಆಗುತ್ತೆ. ಇವೆಲ್ಲದರ ನಡುವೆ ಸಂತೋಷ್ ಲಾಡ್ ಕೇವಲ ಚರ್ಚೆಯಲ್ಲಿರೋದು ಕೆಲಸದ ವಿಚಾರಕ್ಕೆ ಮತ್ತು ಬಿಜೆಪಿಯನ್ನ ಟೀಕಿಸೋ ವಿಚಾರಕ್ಕೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಟ್ಯಾಟ್ಸ್ ಇಟ್ಕೊಂಡು, ಪಿನ್ ಟು ಪಿನ್ ಡೀಟೇಲ್ ಇಟ್ಕೊಂಡು ಯಾರಾದರೂ ಉತ್ತರ ಕೊಡುವಂತಹ, ಸೂಕ್ತವಾಗಿ ಪ್ರತ್ಯುತ್ತರವನ್ನು ಕೊಡುವಂತಹ ನಾಯಕ ಇದ್ರೆ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ, ನಾನು ಹೇಳ್ತೀನಿ ಖಂಡಿತವಾಗಲು ಕಾಂಗ್ರೆಸ್ನಲ್ಲಿ ಅದು ಸಂತೋಷ್ ಲಾಡ್ ಮಾತ್ರ. ಪ್ರಹ್ಲಾದ್ ಜೋಶಿ ಅವರಿಗೆ ಫಸ್ಟ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಕ್ಕೆ ನೋಡಿ, ನಮ್ಮ ಪಕ್ಷದಲ್ಲಿ ಏನು ಬೇಕಾರಾಗಲಿ, ಯಾರು ಬೇಕಾದ್ರೂ ಸಿಎಂ ಆಗಲಿ, ಏನು ಬೇಕಾರಾಗಲಿ, ಜನ ನಮಗೆ ಅಧಿಕಾರವನ್ನು ಕೊಟ್ಟವ್ರೆ, ಅದನ್ನ ಆ ದೇಶ ಅಂತ ಕೆಲಸ ಮಾಡ್ತಿದೀವಿ ಹೊರತು ಸರ್ವಾಧಿಕಾರ ಅಂತ ಕುಂತ್ಕೊಂಡಿಲ್ಲ ನಾವು ಅನ್ನೋದು ಸಂತೋಷ್ ಲಾಡ್ ಅವ್ರ ಮಾತು. ನಿಜ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಸಚಿವರಾದ ಮೇಲೆ ಸಾಕಷ್ಟು ಬದಲಾವಣೆಯನ್ನು ತಂದರು. ಅಟ್ ದ ಸೇಮ್ ಟೈಮ್ ಬಿಜೆಪಿಯ ಆರೋಪಗಳಿಗೆ ಪ್ರತ್ಯುತ್ತರ ಕೊಡುವಂಥ ಏಕೈಕ ನಾಯಕ ಸಂತೋಷ್ ಲಾಡ್. ಇದೀಗ ಪ್ರಹ್ಲಾದ್ ಜೋಶಿ ವಿರುದ್ಧ ಗುಡುಗವ್ರೆ. ಯಾರನ್ನು ಬಿಡಲ್ಲ, ಪ್ರಧಾನಿ ಮೋದಿನೇ ಬಿಡಲ್ಲ. ಪ್ರಹ್ಲಾದ್ ಜೋಶಿ ಯಾವ ಲೆಕ್ಕ ಸಂತೋಷ್ ಲಾಡ್ಗೆ? ಸಂತೋಷ್ ಲಾಡ್ರಂತಹ ನಾಯಕರು ಇವತ್ತಿನ ರಾಜಕೀಯದಲ್ಲಿ ಎಷ್ಟು ಅನಿವಾರ್ಯ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.